ವೆನೆಜುವೆಲಾವನ್ನು ನಡುಗಿಸಿದ ಭೀಕರ ಭೂಕಂಪ, ಹಾನಿ ಮತ್ತು ಜಾಗತಿಕ ನೆರವು. ದಕ್ಷಿಣ ಅಮೆರಿಕದ ದೇಶವಾದ ವೆನೆಜುವೆಲಾ 2026 ರ ಜೂನ್ 24 ರಂದು ತನ್ನ ಇತಿಹಾಸದಲ್ಲೇ ಅತ್ಯಂತ ಪ್ರಬಲ ಭೂಕಂಪಗಳಲ್ಲಿ ಒಂದನ್ನು ಅನುಭವಿಸಿತು. ಕೇವಲ 39 ಸೆಕೆಂಡುಗಳ ಅಂತರದಲ್ಲಿ ಸಂಭವಿಸಿದ 7.2 ಮತ್ತು 7.5 ತೀವ್ರತೆಯ 2 ಭೂಕಂಪಗಳು ದೇಶದ ಹಲವು ಭಾಗಗಳನ್ನು ತೀವ್ರವಾಗಿ ತತ್ತರಿಸಿವೆ. ರಾಜಧಾನಿ ಕಾರಾಕಸ್ ಸೇರಿದಂತೆ ಅನೇಕ ನಗರಗಳಲ್ಲಿ ಕಟ್ಟಡಗಳು ಕುಸಿದು ಸಾವಿರಾರು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆ ಯುಎಸ್ಎಕ್ಸ್ ಪ್ರಕಾರ ಮೊದಲಿಗೆ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು, ಅದರ ನಂತರ ಕೇವಲ 39 ಸೆಕೆಂಡುಗಳಲ್ಲಿ 7.5 ತೀವ್ರತೆಯ ಮತ್ತೊಂದು ಭೂಕಂಪ ಅಪ್ಪಳಿಸಿತು. El más fuerte y fue largo. Fuerte, fue muy fuerte. Nunca se nos había roto nada en ningún temblor y se nos rompió todo dentro de la casa. ಈ ರೀತಿಯ ಘಟನೆಯನ್ನು ಸೀಸ್ಮಿಕ್ ಡಬ್ಲೆಟ್ ಎಂದು ಕರೆಯಲಾಗುತ್ತದೆ. ಇಂತಹ ಘಟನೆಗಳು ಅಪರೂಪವಾಗಿದ್ದು ಹೆಚ್ಚಿನ ಹಾನಿಯನ್ನುಂಟು ಮಾಡುವ ಸಾಧ್ಯತೆ ಇರುತ್ತದೆ. ಆರಂಭಿಕ ವರದಿಗಳ ಪ್ರಕಾರ ಸಾವಿನ ಸಂಖ್ಯೆ ಕಡಿಮೆ ಇದ್ದರೂ ರಕ್ಷಣಾ ಕಾರ್ಯ ಮುಂದುವರಿದಂತೆ ಮೃತರ ಸಂಖ್ಯೆ 164ಕ್ಕೆ ಏರಿದೆ. ಸುಮಾರು 971ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇನ್ನು ಹಲವರು ಅವಶೇಷಗಳಡಿ ಸಿಲುಕಿರುವ ಸಾಧ್ಯತೆಯಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಆತಂಕವಿದೆ. The U.S. Geological Survey said the first earthquake had a magnitude of 7.1 and its epicenter was west of the community of Morón, located along the country's Caribbean coast, about 168 kilometers, 104 miles west of Caracas. The quake had a depth of 22 kilometers. I'm reporting here from my apartment in Caracas, Venezuela, where an earthquake just shook the entire building minutes ago. It's the heaviest quake I have felt in Venezuela, and just glasses fell to the floor. As you can see behind me, neighbors are coming down to the streets, and it's still unclear the intensity of the quake, but we are continuing to report as these unravel. According to the Associated Press, people evacuated swaying buildings in Caracas and remained outside. I estimate it must have been around an 8 on the scale, but it was quite strong. Several walls in the area collapsed, and it was really strong. We're expecting some aftershocks. I hope not, but we need to be prepared. ವೆನೆಜುವೆಲಾವನ್ನು ನಡುಗಿಸಿದ ಜೋಡಿ ಭೂಕಂಪಗಳು, ಸಾವಿನ ಸಂಖ್ಯೆ ಏರಿಕೆ, ಬದುಕುಳಿದವರಿಗಾಗಿ ಕಾಲದೊಂದಿಗೆ ಪೈಪೋಟಿ ನಡೆಸುತ್ತಿರುವ ರಕ್ಷಣಾ ತಂಡಗಳು. ಭೀಕರವಾದ 2 ಪ್ರಬಲ ಭೂಕಂಪಗಳು ವೆನೆಜುವೆಲಾವನ್ನು ತತ್ತರಗೊಳಿಸಿವೆ. ಈ ದುರಂತದಲ್ಲಿ ಕನಿಷ್ಠ 164 ಜನರು ಮೃತಪಟ್ಟಿದ್ದು, ಸುಮಾರು 1,000 ಮಂದಿ ಗಾಯಗೊಂಡಿದ್ದಾರೆ. ಅಂತಿಮ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಭೀತಿ ನಡುವೆ ರಕ್ಷಣಾ ಸಿಬ್ಬಂದಿ ಕುಸಿದ ಕಟ್ಟಡಗಳ ಅವಶೇಷಗಳಲ್ಲಿ ಬದುಕುಳಿದವರಿಗಾಗಿ ತೀವ್ರ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಬೆಚ್ಚಿಬೀಳಿಸುವ ದೃಶ್ಯಗಳಲ್ಲಿ ಕಟ್ಟಡಗಳು ಕುಸಿಯುವುದು, ಜನರು ಭಯದಿಂದ ರಸ್ತೆಗಳಿಗೆ ಓಡುವುದು ಮತ್ತು ಅವಶೇಷಗಳಡಿ ಸಿಲುಕಿರುವವರ ನೋವಿನ ಕೂಗುಗಳು ಕಾಣಿಸುತ್ತಿವೆ. ಇದು ಆಧುನಿಕ ವೆನೆಜುವೆಲಾ ಇತಿಹಾಸದಲ್ಲಿನ ಅತ್ಯಂತ ವಿನಾಶಕಾರಿ ಪ್ರಕೃತಿ ವಿಕೋಪಗಳಲ್ಲಿ ಒಂದಾಗಿದೆ. ಈ ದುರಂತವು ಬುಧವಾರ ಸಂಜೆ ಸ್ಥಳೀಯ ಸಮಯದ ಪ್ರಕಾರ 6:04 ಗಂಟೆಗೆ ಆರಂಭವಾಯಿತು. ವೆನೆಜುವೆಲಾದ ರಾಜಧಾನಿ ಕರಾಕಾಸ್ ಸಮೀಪ 7.2 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿತು. ಅದರ ಕೆಲವೇ ಕ್ಷಣಗಳ ಬಳಿಕ ಅದೇ ಪ್ರದೇಶದಲ್ಲಿ ಇನ್ನೂ ಹೆಚ್ಚು ಶಕ್ತಿಶಾಲಿಯಾದ 7.5 ತೀವ್ರತೆಯ ಮತ್ತೊಂದು ಭೂಕಂಪ ಅಪ್ಪಳಿಸಿತು. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷಾ ಸಂಸ್ಥೆ ಯುಎಸ್ಎಕ್ಸ್ ಪ್ರಕಾರ 2 ಭೂಕಂಪಗಳು ಭೂಮಿಯ ಮೇಲ್ಮೈಗೆ ಸಮೀಪದ ಆಳದಲ್ಲಿ ಸಂಭವಿಸಿದ್ದರಿಂದ ಅವುಗಳ ವಿನಾಶಕಾರಿ ಪರಿಣಾಮಗಳು ಇನ್ನಷ್ಟು ಹೆಚ್ಚಾಗಿವೆ. ಭೂಕಂಪ ಸಂಭವಿಸಿದ ದಿನ ರಾಷ್ಟ್ರೀಯ ರಜಾದಿನವಾಗಿದ್ದ ಕಾರಣ ಅನೇಕ ಜನರು ತಮ್ಮ ಕುಟುಂಬದೊಂದಿಗೆ ಮನೆಯಲ್ಲೇ ಇದ್ದರು. ಪ್ರತ್ಯಕ್ಷದರ್ಶಿಗಳು ಭಯಾನಕ ದೃಶ್ಯಗಳನ್ನು ವಿವರಿಸಿದ್ದಾರೆ. ನಾನು ಸಾಯುತ್ತೇನೆ ಎಂದು ಭಾವಿಸಿದ್ದೆ ಎಂದು ಕಟ್ಟಡಗಳು ತೂಗಾಡುತ್ತಿದ್ದಾಗ ಮನೆ, ಕಚೇರಿ ಮತ್ತು ಹೋಟೆಲ್ಗಳಿಂದ ಹೊರಗೆ ಓಡಿಬಂದ ನಿವಾಸಿಗಳು ತಿಳಿಸಿದ್ದಾರೆ. ಕರಾಕಾಸ್ನ ಉತ್ತರದಲ್ಲಿರುವ ಕರಾವಳಿ ಪ್ರದೇಶ ಲಾ ಗ್ವೈರಾ ಅತ್ಯಂತ ಹೆಚ್ಚು ಹಾನಿಗೊಳಗಾದ ಪ್ರದೇಶವಾಗಿದೆ. ದೃಢೀಕರಿಸಲ್ಪಟ್ಟ ದೃಶ್ಯಾವಳಿಗಳಲ್ಲಿ 10 ಮಾಡಿಗಳ ಹೋಟೆಲ್ ಸಂಪೂರ್ಣವಾಗಿ ಕುಸಿದು ಅವಶೇಷಗಳ ರಾಶಿಯಾಗಿ ಮಾರ್ಪಟ್ಟಿರುವುದು ಕಂಡುಬಂದಿದೆ. ಕರಾಕಾಸ್ ನಗರದಲ್ಲಿಯೂ ಹಲವು ವಸತಿ ಪ್ರದೇಶಗಳು ಭಾರೀ ಹಾನಿಗೊಳಗಾಗಿವೆ.
ತುರ್ತು ಸೇವಾ ಸಿಬ್ಬಂದಿ ಕುಸಿದ ಅಪಾರ್ಟ್ಮೆಂಟ್ಗಳು, ಕಚೇರಿಗಳು ಮತ್ತು ವಾಣಿಜ್ಯ ಕಟ್ಟಡಗಳಲ್ಲಿ ಬದುಕುಳಿದವರಿಗಾಗಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಅವಶೇಷಗಳಡಿ ಸಿಲುಕಿರುವವರು ಸಹಾಯಕ್ಕಾಗಿ ಕೂಗುತ್ತಿರುವ ಶಬ್ದಗಳು ಕೇಳಿಬಂದಿವೆ ಎಂದು ವರದಿಯಾಗಿದೆ. ಟ್ರುಜಿಲ್ಲೋ, ಯಾರಾಕುಯ್, ಕಾರಾಬೊಬೊ, ಅರಗುವಾ ಮತ್ತು ಮಿರಾಂಡ ಸೇರಿದಂತೆ ಹಲವು ರಾಜ್ಯಗಳು ಈ ಭೂಕಂಪದ ಪರಿಣಾಮಕ್ಕೆ ಒಳಗಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇದುವರೆಗೆ 30ಕ್ಕೂ ಹೆಚ್ಚು ಭೂಕಂಪೋತ್ತರ ಕಂಪನಗಳು ದಾಖಲಾಗಿದ್ದು ಮತ್ತಷ್ಟು ಕಟ್ಟಡಗಳು ಕುಸಿಯುವ ಆತಂಕ ಹೆಚ್ಚಿಸಿದೆ. ಭೂಕಂಪದಿಂದ ಕಾರಾಕಸ್ ಮತ್ತು ಲಾ ಗ್ವೈರಾ ಪ್ರದೇಶಗಳಲ್ಲಿ ಅನೇಕ ಕಟ್ಟಡಗಳು ಕುಸಿದಿವೆ. ದೇಶದ ಪ್ರಮುಖ ವಿಮಾನ ನಿಲ್ದಾಣವಾದ ಸೈಮನ್ ಬೊಲಿವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಹಾನಿಯಾಗಿದ್ದು ವಿಮಾನ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ವಿದ್ಯುತ್ ಮತ್ತು ಮೊಬೈಲ್ ಸಂಪರ್ಕ ಸೇವೆಗಳು ಅಸ್ತವ್ಯಸ್ತಗೊಂಡಿವೆ. ವೆನೆಜುವೆಲಾದ ಕಾರ್ಯನಿರ್ವಹಣಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗ್ವೆಜ್ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ರಕ್ಷಣಾ ಸಿಬ್ಬಂದಿ, ವೈದ್ಯರು ಹಾಗೂ ಸ್ವಯಂ ಸೇವಕರನ್ನು ತುರ್ತು ಸೇವೆಗಳಿಗೆ ನಿಯೋಜಿಸಲಾಗಿದೆ. ಶಾಲೆಗಳು ಮತ್ತು ಕೆಲವು ಸಾರ್ವಜನಿಕ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ದುರಂತದ ನಂತರ ಅಮೆರಿಕ, ಫ್ರಾನ್ಸ್, ಜರ್ಮನಿ ಸೇರಿದಂತೆ ಹಲವು ರಾಷ್ಟ್ರಗಳು ರಕ್ಷಣಾ ತಂಡಗಳು ಮತ್ತು ಮಾನವೀಯ ನೆರವನ್ನು ಕಳುಹಿಸಲು ಮುಂದಾಗಿವೆ. ಭಾರತವೂ ಸಹ ಸಂತಾಪ ಸೂಚಿಸಿ ಅಗತ್ಯ ನೆರವು ನೀಡಲು ಸಿದ್ಧವಿರುವುದಾಗಿ ತಿಳಿಸಿದೆ. ಈ ಘಟನೆ ಪ್ರಕೃತಿ ವಿಕೋಪಗಳಿಗೆ ಸಿದ್ಧತೆಯ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸಿದೆ. ಭೂಕಂಪ ನಿರೋಧಕ ಕಟ್ಟಡಗಳು, ತುರ್ತು ನಿರ್ವಹಣಾ ವ್ಯವಸ್ಥೆಗಳು ಹಾಗೂ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳು ಜೀವಹಾನಿಯನ್ನು ಕಡಿಮೆ ಮಾಡಲು ಅತ್ಯಗತ್ಯವಾಗಿವೆ. ವೆನೆಜುವೆಲಾದ ಈ ಭೀಕರ ಭೂಕಂಪವು ಸಾವಿರಾರು ಜನರ ಬದುಕನ್ನು ಅಸ್ತವ್ಯಸ್ತಗೊಳಿಸಿದೆ. ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರಿದಿರುವುದರಿಂದ ನಷ್ಟದ ನಿಖರ ಪ್ರಮಾಣ ಇನ್ನೂ ಸ್ಪಷ್ಟವಾಗಿಲ್ಲ. ಜಾಗತಿಕ ಸಹಕಾರ ಮತ್ತು ತ್ವರಿತ ನೆರವು ಈ ಸಂಕಷ್ಟದಿಂದ ಹೊರಬರಲು ವೆನೆಜುವೆಲಾಗೆ ಮಹತ್ವದ ಬೆಂಬಲವಾಗಲಿದೆ. ವೆನೆಜುವೆಲಾದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದ ಮೈಕ್ವೆಟಿಯಾ ವಿಮಾನ ನಿಲ್ದಾಣವು ಗಂಭೀರ ಹಾನಿಗೊಳಗಾದ ಕಾರಣ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಟರ್ಮಿನಲ್ ಒಳಗಿನಿಂದ ಬಂದಿರುವ ವಿಡಿಯೋಗಳಲ್ಲಿ ಸೀಲಿಂಗ್ ಫಲಕಗಳು ಕುಸಿಯುವುದು ಹಾಗೂ ಧೂಳು ಮಣ್ಣಿನ ಮೋಡ ಆವರಿಸಿರುವುದು ಕಾಣಿಸುತ್ತದೆ. ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಮತ್ತು ಇಂಟರ್ನೆಟ್ ಸಂಪರ್ಕ ಕಡಿತಗೊಂಡಿರುವುದರಿಂದ ಹಾನಿಯ ನಿಜವಾದ ಪ್ರಮಾಣವನ್ನು ಅಂದಾಜಿಸುವುದು ಕಷ್ಟಕರವಾಗಿದೆ. ಸಂಪರ್ಕ ವ್ಯವಸ್ಥೆಯ ಸಮಸ್ಯೆಗಳು ರಕ್ಷಣಾ ಕಾರ್ಯಗಳಿಗೆ ಅಡ್ಡಿಯಾಗುತ್ತಿವೆ ಎಂದು ಸ್ಥಳೀಯ ಪತ್ರಕರ್ತರು ತಿಳಿಸಿದ್ದಾರೆ. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷಾ ಸಂಸ್ಥೆ ಮುಂದಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಬಹುದು ಎಂದು ಎಚ್ಚರಿಕೆ ನೀಡಿದೆ. ಹಿಂದಿನ ಭೂಕಂಪಗಳ ಮಾಹಿತಿ ಮತ್ತು ಜನಸಾಂದ್ರತೆಯ ಆಧಾರದ ಮೇಲೆ ಸಾವಿನ ಸಂಖ್ಯೆ ಸಾವಿರಗಳನ್ನು ತಲುಪುವ ಸಾಧ್ಯತೆಯಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ. ಆದರೆ ಅಧಿಕಾರಿಗಳು ಇದು ನಿಖರವಾದ ಮುನ್ಸೂಚನೆಯಲ್ಲ, ತುರ್ತು ಪರಿಸ್ಥಿತಿಗೆ ಸಿದ್ಧರಾಗಲು ಸರ್ಕಾರಗಳಿಗೆ ಸಹಾಯ ಮಾಡುವ ಅಂದಾಜು ಮಾತ್ರ ಎಂದು ಸ್ಪಷ್ಟಪಡಿಸಿದ್ದಾರೆ. ರಕ್ಷಣಾ ತಂಡಗಳು ಅವಶೇಷಗಳಿಂದ ಮೃತದೇಹಗಳು ಮತ್ತು ಬದುಕುಳಿದವರನ್ನು ಪತ್ತೆಹಚ್ಚುತ್ತಿರುವಂತೆ ಈ ದುರಂತದ ನಿಜವಾದ ಪ್ರಮಾಣ ಇನ್ನೂ ತಿಳಿದುಬಂದಿಲ್ಲ. ಐತಿಹಾಸಿಕ ದಾಖಲೆಗಳ ಪ್ರಕಾರ 1900ರ ನಂತರ ವೆನೆಜುವೆಲಾದಲ್ಲಿ ಸಂಭವಿಸಿದ ಅತಿ ಪ್ರಬಲ ಭೂಕಂಪ ಇದಾಗಿದೆ. ಅನೇಕ ನಿವಾಸಿಗಳಿಗೆ ಇದು ಅವರ ಜೀವನದಲ್ಲಿ ಅನುಭವಿಸಿದ ಅತ್ಯಂತ ಭಯಾನಕ ಭೂಕಂಪವಾಗಿದೆ. ಕರಾಕಾಸ್ ನಿವಾಸಿ ಮತ್ತು ಪತ್ರಕರ್ತೆ ನಿಕೋಲ್ ಕೋಲ್ಸ್ಟರ್ ಭೂಕಂಪದ ಕ್ಷಣಗಳನ್ನು ನೆನಪಿಸಿಕೊಂಡು ಹೀಗೆ ಹೇಳಿದ್ದಾರೆ: ಕಟ್ಟಡವೇ ನನ್ನ ಮೇಲೆ ಕುಸಿದು ಬೀಳುತ್ತದೆ ಎಂದು ನಾನು ಭಾವಿಸುವಷ್ಟು ಪ್ರಬಲವಾಗಿತ್ತು. ಅನೇಕ ಬದುಕುಳಿದವರು ಭೂಕಂಪೋತ್ತರ ಕಂಪನಗಳ ಭಯದಿಂದ ಇಡೀ ರಾತ್ರಿ ಹೊರಾಂಗಣದಲ್ಲಿ ಕಳೆದಿದ್ದಾರೆ. ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೊಡ್ರಿಗಸ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಅಮೆರಿಕ, ಮೆಕ್ಸಿಕೋ, ಎಲ್ ಸಾಲ್ವಡಾರ್, ಡೊಮಿನಿಕನ್ ರಿಪಬ್ಲಿಕ್ ಮತ್ತು ಕತಾರ್ ಸೇರಿದಂತೆ ಹಲವು ದೇಶಗಳು ನೆರವು ನೀಡಲು ಮುಂದಾಗಿವೆ. ಶೋಧ ಮತ್ತು ರಕ್ಷಣಾ ತಂಡಗಳು, ವೈದ್ಯಕೀಯ ಸಾಮಗ್ರಿಗಳು ಹಾಗೂ ಮಾನವೀಯ ನೆರವು ಸಾಮಗ್ರಿಗಳನ್ನು ಈಗಾಗಲೇ ಕಳುಹಿಸಲಾಗುತ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಕ್ಷಣದ ನೆರವು ನೀಡಲು ಅಮೆರಿಕ ಸಿದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ರಕ್ಷಣಾ ಸಿಬ್ಬಂದಿ ಮತ್ತು ತುರ್ತು ಸಂಪನ್ಮೂಲಗಳನ್ನು ಕಳುಹಿಸುವುದಾಗಿ ಘೋಷಿಸಿದ್ದಾರೆ. ಈ ಪ್ರಬಲ ಭೂಕಂಪದ ಕಂಪನಗಳು ನೂರಾರು ಕಿಲೋಮೀಟರ್ ದೂರದವರೆಗೂ ಅನುಭವಕ್ಕೆ ಬಂದಿವೆ. ನೆರೆಯ ಕೊಲಂಬಿಯಾದ ರಾಜಧಾನಿ ಬೊಗೊಟಾದಲ್ಲಿ ಜನರು ಕಟ್ಟಡಗಳನ್ನು ಖಾಲಿ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ತೆರಳಿದ್ದಾರೆ ಎಂದು ವರದಿಯಾಗಿದೆ. ವೆನೆಜುವೆಲಾದ ಮೇಲೆ ಕತ್ತಲು ಆವರಿಸುತ್ತಿರುವಾಗ ಸಾವಿರಾರು ಕುಟುಂಬಗಳು ತಮ್ಮ ಪ್ರೀತಿಪಾತ್ರರ ಬಗ್ಗೆ ಮಾಹಿತಿಗಾಗಿ ಕಾತರದಿಂದ ಕಾಯುತ್ತಿವೆ. ರಕ್ಷಣಾ ಸಿಬ್ಬಂದಿ ಅವಶೇಷಗಳ ನಡುವೆ ಬದುಕುಳಿದವರಿಗಾಗಿ ಕಾಲದೊಂದಿಗೆ ಪೈಪೋಟಿ ನಡೆಸುತ್ತಾ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. Aquí estoy
a 20 metros del edificio, empieza a temblar y paro el carro y se cayó el edificio donde estaba el semáforo. Yo estaba parado ahí. Wow. Claro, mi amor, sí. Está asustada, hijo. ¡Mi mamá, huevón! ¡Mi mamá! Chamo María, huevón. Vamos, corre. Marico María. Ya va. Por aquí ven. Está temblando.